IPL ಅನ್ನುವಂತಹ ಸಾಗರದಲ್ಲಿ ವಜ್ರದಂತೆ ಹೊಳಿತಾ ಇರುವಂತಹ ಒಂದು ತಂಡ ಯಾವುದು ಕೇಳಿದ್ರೆ ಅದು RCB. ಬಟ್ RCB ಹೋದ ವರ್ಷ ಟ್ರೋಫಿ ಗೆದ್ದಿದ್ರು ಕೂಡ ಅವರಿಗೆ ಬ್ಯಾಡ್ ಲಕ್ ಅನ್ನೋ ರೀತಿಯಲ್ಲಿ ಕಾಲ್ ತುಳಿತ ಪ್ರಕರಣ ಗೋಚರಿಸಿತ್ತು. ವಿನಾಕಾರಣ ಇಡೀ ಟೀಮ್ ಮೆಂಬರ್ಸ್, ಕ್ರಿಕೆಟರ್ಸ್ ಎಲ್ಲರ ಹೆಸರು ಕೂಡ ಪ್ರಸ್ತಾಪ ಆಗಿತ್ತು. ಇದರಿಂದ ಬಹಳಷ್ಟು ಬೇಸರಗೊಂಡಿದ್ರು RCB ಟೀಮ್ ಮ್ಯಾನೇಜ್ಮೆಂಟ್. ಹೀಗಾಗಿ ಕರ್ನಾಟಕದ ಅದರಲ್ಲೂ ಬೆಂಗಳೂರು ಹೋಮ್ ಗ್ರೌಂಡ್ನ ಸಹವಾಸ ಸಾಕಪ್ಪ ನಮಗೆ ಅನ್ನೋಷ್ಟರ ಮಟ್ಟಿಗೆ ಅವರು ಅಂತರವನ್ನು ಕಾಯ್ದುಕೊಳ್ತಾ ಇದ್ರು. ಬಟ್ ಅನೇಕ ಮನವೊಲಿಕೆಯ ಪ್ರಯತ್ನದ ಬಳಿಕ RCB ತನ್ನ ಹೋಮ್ ಗ್ರೌಂಡನ್ನು ಬೆಂಗಳೂರಾಗೆ ಉಳಿಸ್ಕೊಳ್ಳೋದಕ್ಕೆ ಒಂದು ತಯಾರಿಯಲ್ಲಿದೆ ಅನ್ನುವಂತಹ ಶುಭ ಸುದ್ದಿ RCB ಫ್ಯಾನ್ಸ್ಗೆ ಸಿಗ್ತಾ ಇದೆ. RCB ಫ್ಯಾನ್ಸ್ ಕಾಯ್ತಾ ಇದ್ರು ಈ ಸುದ್ದಿ ಯಾವಾಗ ಕಿವಿಗೆ ಬೀಳುತ್ತೆ ಅಂತ. ಫೈನಲಿ ಕೊಹ್ಲಿ ಪಡೆ ಅನ್ನೋದಕ್ಕಿಂತ ಆಯೋಜಕರು ಅಸ್ತು ಅಂತಿದ್ದಾರೆ. ತವರಿನಲ್ಲಿ ಪಂದ್ಯಗಳನ್ನು ಆಡೋದಕ್ಕೆ RCB ಗ್ರೀನ್ ಸಿಗ್ನಲ್. ಸರ್ಕಾರದ ಜೊತೆಗೆ ಅಂತಿಮ ಮಾತುಕತೆಯ ಬಳಿಕ ನಿರ್ಧಾರಗಳು ಪ್ರಕಟ ಆಗಲಿಕ್ಕಿದೆ. ಪ್ರಾಬಬ್ಲಿ ಇನ್ನೆರಡು ದಿನದಲ್ಲಿ ಅಧಿಕೃತ ಪ್ರಕಟಣೆ ಆಗುವ ಸಾಧ್ಯತೆ ಇದೆ. ಇದು ನಿಮ್ಮ ಪಬ್ಲಿಕ್ ಟಿವಿಯ ಎಕ್ಸ್ಕ್ಲೂಸಿವ್ ಸುದ್ದಿ. RCB ಫ್ಯಾನ್ಸ್ಗೆ ಈ ಸುದ್ದಿ ಸಿಗಲಿ ಅಂತ ಕಾಯ್ತಾ ಇದ್ರು. KCA ಅಂತೂ ಇನ್ವೈಟ್ ಮಾಡಿದ್ದೀವಿ ನಾವು, ಅವ್ರ ಕಡೆಯಿಂದ ಒಂದು ಗ್ರೀನ್ ಸಿಗ್ನಲ್ ಬೇಕು ಅಂತ ಕಾಯ್ತಾ ಇದ್ರು. ವೆಂಕಟೇಶ್ ಪ್ರಸಾದ್ ಸರ್ಕಾರ RCB ನಡುವೆ ಒಂದು ಸಮನ್ವಯತೆ ತರೋ ಕೊಂಡಿಯಾಗಿ ಕೆಲಸ ಕೂಡ ಮಾಡ್ತಾ ಇದ್ರು. ಬಟ್ ಸರ್ಕಾರ ವಿಪರೀತ ಷರತ್ತುಗಳನ್ನು ವಿಧಿಸಿತ್ತು. ಆಯಿತು, ಅವ್ರ ಮ್ಯಾಚ್ ಆಡ್ಬೋದು, ಬಟ್ ನಮ್ಮದೊಂದು 17 ಕಂಡೀಷನ್ ಇದೆ, ಅದನ್ನು ನೀವು ಅವರು ಎಲ್ಲ ಫಾಲೋ ಮಾಡಿದ್ರೆ ಮಾತ್ರ ಅವಕಾಶ ಮಾಡಿಕೊಡ್ತೀವಿ ಅಂತ ಸರ್ಕಾರ ಈ ಕಡೆಗೆ ಹೇಳ್ಕೊಳ್ತಾ ಇತ್ತು. ಬಟ್ RCB ಟೀಮ್ನವ್ರು ಮಾತ್ರ ಗಂಟು ಮೂಟೆ ಕಟ್ಟಿ ಪ್ಯಾಕ್ ಮಾಡಿ ಬೇರೆ ಪುಣೆ ಗ್ರೌಂಡ್ ಇರಬಹುದು ಅಥವಾ ಬೇರೆ ಬೇರೆ ಗ್ರೌಂಡ್ಗಳನ್ನು ಹೋಮ್ ಗ್ರೌಂಡಾಗಿ ಮಾಡ್ಕೊಳ್ಬೇಕು ಅನ್ನೋ ಚಿಂತನೆಯಲ್ಲಿತ್ತು. ಈ ಸುದ್ದಿ ಬೇರೆ ಬೇರೆ ತಂಡದ ಕಿವಿಗೆ ಬಿದ್ದಿದೆ ತಡ KKR ಮತ್ತು RR ರಾಜಸ್ಥಾನ್ ರಾಯಲ್ಸು ಇವರು RCBಗೆ ಬೇಡವಾ ಹೋಮ್ ಗ್ರೌಂಡು, ಹಾಗಾದರೆ ನಾವು ಅಲ್ಲಿಗೆ ಬರ್ತೀವಿ ಅಂತೆಲ್ಲ ಅಂತ ಇದ್ರು. ಬಟ್ ಈ ಎಲ್ಲ ವಿಚಾರಗಳಲ್ಲಿ RCB ಗಂಭೀರವಾಗಿ ಚಿಂತನೆ ಮಾಡಿದೆ. ಈ ಸಲ ಕಪ್ ನಮ್ದು ಅಂತ ಮತ್ತೊಂದು ಸಲ ಹೇಳ್ಬೋದಾ ಅಂತ. ಹೌದು, RCB ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಅನ್ನು ಕೊಡೋದಕ್ಕೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮುಂದಾದಂತೆ ಕಾಣಿಸ್ತಾ ಇದೆ. ಬೆಂಗಳೂರಿನ ಪಂದ್ಯವನ್ನು ಆಡೋದಕ್ಕೆ RCB ಮನವಿಗೆ KCA ಮಾಡಿಕೊಂಡಿತ್ತು. ನಿನ್ನೆವರೆಗೂ ಕೂಡ ಕ್ರೀಡಾಂಗಣದ ಆಯ್ಕೆಗೆ ಅವಕಾಶವನ್ನು ಕೂಡ BCCI ಕೊಟ್ಟಿತ್ತು. ನಿನ್ನೆ ಬೆಂಗಳೂರಿನಲ್ಲಿ ಪಂದ್ಯ ಆಡೋದಾಗಿ RCB ಆಡಳಿತ ಮಂಡಳಿ ಮಾಹಿತಿಯನ್ನು ಕೊಟ್ಟಿದೆ. ಇನ್ನೆರಡು ದಿನದಲ್ಲಿ ಸರ್ಕಾರದ ಜೊತೆಗೆ ಮಾತನಾಡಿ ಅಫಿಷಿಯಲ್ ಅನೌನ್ಸ್ಮೆಂಟ್ ಆಗೋ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ ಪಂದ್ಯ ಆಡೋದಕ್ಕೆ RCBಗೆ KCA ಮನವಿಯನ್ನು ಮಾಡಿಕೊಂಡಿತ್ತು. ವೆಂಕಟೇಶ್ ಪ್ರಸಾದ್ ಅವರು ನೂತನವಾಗಿ ಆಯ್ಕೆಯಾಗಿ ಬಂದ ಮೇಲೆ ಸಾಕಷ್ಟು ಬೆಳವಣಿಗೆಗಳು KCA ಆಯಿತು. ಒಂದು ಗೇಟುಗಳ ಮಾರ್ಪಾಡು, ಅಲ್ಲಾಗ್ತಾ ಇರುವಂತಹ ಕಾಮಗಾರಿ, ಮತ್ತೊಂದು ಕಡೆ ಹೋಮ ಹವನಗಳನ್ನೆಲ್ಲವೂ ಕೂಡ ನಡೆಸಲಾಯಿತು. ಅದಾದಮೇಲೆ ನಿರಂತರವಾಗಿ ಸರ್ಕಾರದ ಜೊತೆಗೆ ಟಚ್ಚಲ್ಲಿದ್ದು ಮತ್ತೊಮ್ಮೆ ಅಂತಾರಾಷ್ಟ್ರೀಯ ಪಂದ್ಯಗಳು, IPL ಪಂದ್ಯಗಳು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆಗುವ ರೀತಿಯಲ್ಲಿ ಮಾಡುವಲ್ಲಿ ವೆಂಕಟೇಶ್ ಪ್ರಸಾದ್ ಅವರು ಕೂಡ ಇಲ್ಲಿ ಸಕ್ಸಸ್ ಆಗಿರೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮೊನ್ನೆಯಷ್ಟೇ BCCI ಒಂದು ಸೂಚನೆಯನ್ನು ಕೊಟ್ಟಿತ್ತು, ಹೋಮ್ ಗ್ರೌಂಡ್ನಲ್ಲಿ RCB ಆಡುತ್ತಾ ಇಲ್ವಾ, ಕ್ಲಾರಿಫಿಕೇಶನ್ ಕೊಡಬೇಕು ಅಂಥೇಳಿ. ಈಗ ಬಹುತೇಕ ಅದಕ್ಕೆ ಉತ್ತರ ಸಿಗ್ತಾ ಇದೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ಲೋಕೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಲೋಕೇಶ್, ಎಲ್ರಿಗೂ ಒಂದು ಆತಂಕ ಇತ್ತು. ಏನು ಆತಂಕ ಅಂದರೆ ಇದು ಹೀಗೆ ಈ ಬೆಳವಣಿಗೆಗಳು ಕಂಟಿನ್ಯೂ ಆಗಿ RCB ಬರಲಿಲ್ಲ ಅಂದರೆ ನಾವು RCB ಅಭಿಮಾನಿಗಳು ಈ ಸಲ ಕಪ್ ನಮ್ಮದು ಅಂತ ಹೆಂಗೆ ಡೈಲಾಗನ್ನು ಬಳಸೋಕ್ಕಾಗತ್ತೆ? ಬೇರೆ ಇನ್ಯಾವುದೋ ಟೀಮು ನಮ್ಮನ್ನು ಹೋಮ್ ಗ್ರೌಂಡಾಗಿ ಮಾಡಿಕೊಂಡ್ರೆ ನಮಗೆ ಮನಸ್ಸಾದರೂ ಹೆಂಗೆ ಬರುತ್ತೆ ಸಪೋರ್ಟ್ ಮಾಡೋಕ್ಕೆ ಅಂತ. ಸೊ ಈಗ ಎಲ್ಲ ಗೊಂದಲಗಳಿಗೆ ತೆರೆ ಬೀಳೋ ಸಮಯನ RCB ಚಿಂತನೆ ಏನು? RCB ಏನಾದರೂ ಷರತ್ತುಗಳನ್ನು ಹಾಕಿದೆಯಾ? ಮಮತಾ, ಈಗ ಬೆಂಗಳೂರಿನಲ್ಲೇ ಪಂದ್ಯ ಆಡುತ್ತೆ ಅನ್ನೋದಕ್ಕೆ ನಿನ್ನೆ ಒಂದು ಇಂಟ್ ಸಿಕ್ಕಿತ್ತು. BCCI ಜನವರಿ 27ರ ಒಳಗಡೆ ಹೋಮ್ ಗ್ರೌಂಡನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತೇಳಿ ಎಲ್ಲ ಪಂದ್ಯಗಳಿಗೂ ಕೂಡ ಹೇಳಿತ್ತು. ಎಲ್ಲ ಟೀಮ್ಗಳು ಕೂಡ ಸೂಚನೆಯನ್ನು ಕೊಟ್ಟಿತ್ತು. ಅದರಲ್ಲಿ RCB ನಮ್ಗೆ ಇನ್ನೊಂದಷ್ಟು ಕಾಲಾವಕಾಶ ಬೇಕು ಅಂತೇಳಿ ವಿಸ್ತರಣೆ ಜನವರಿ 27ರಿಂದ ಒಂದು 2-3 ದಿನಗಳ ಕಾಲ ಟೈಮ್ ವಿಸ್ತರಣೆ ಮಾಡಲಿಕ್ಕೆ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಮನವಿ ಮಾಡಿಕೊಂಡಿದೆ ಅಂತಂದರೆ ಅಲ್ಲಿಗೆ RCB ಕೂಡ ತವರಿನಲ್ಲಿ ಪಂದ್ಯ ಆಡೋದಕ್ಕೆ ಇಷ್ಟ ಇದೆ, ಒಲವಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹಾಗಾಗಿ ಸರ್ಕಾರದ ಜೊತೆ ಮತ್ತೊಂದು ಮಾತುಕತೆಯನ್ನು ಮಾಡಿ ನಾವು ಫೈನಲ್ ಮಾಡ್ತೀವಿ ಅಂತ ಹೇಳಿ ಈಗ ತಿಳಿಸ್ತಾ ಇರ್ತಕ್ಕಂಥದ್ದು. ಇಂದು ಅಥವಾ ನಾಳೆ ಸರ್ಕಾರದ ಜೊತೆ RCB ಆಡಳಿತ ಮಂಡಳಿ ಒಂದು ಸಭೆಯನ್ನು ಮಾಡಿ ಮಾತುಕತೆಯನ್ನು ಮಾಡಿ ಫೈನಲ್ ಆಗಿ ತವರಿನಲ್ಲಿ ಪಂದ್ಯ ಆಡೋದಕ್ಕೆ BCCIಗೆ ಸೂಚಿಸ್ತಾರೆ ಅನ್ನುವಂಥದ್ದು ಮಾಹಿತಿ ಸಿಕ್ಕಿರುವಂಥದ್ದು. ಬೇರೆ ಟೀಮ್ಗಳು ತವರನ್ನು ಕ್ರೀಡಾಂಗಣವಾಗಿ ಬೆಂಗಳೂರನ್ನು ಆಯ್ಕೆ ಮಾಡಿಕೊಳ್ಳುವಂಥದ್ದು
ಅಷ್ಟು ಸರಿ ಬರಲ್ಲ. ಆಗ ಅಭಿಮಾನಿಗಳು ಕೂಡ ಬೇಸರ ಆಗುತ್ತೆ. ಯಾವಾಗ ಬೇರೆ ಪಂದ್ಯಗಳು ಒಲವನ್ನು ತೋರಿಸಿದ್ರು ಆಗ RCB ಕೂಡ ಬಿಟ್ಕೊಡೋದಕ್ಕೆ ಮನಸ್ಸಾಗದೆ ಈಗ ಬೆಂಗಳೂರಿನಲ್ಲೇ ಆಡೋದಕ್ಕೆ ಈಗ ಮುಂದಾಗ್ತಾ ಇರುವಂಥದ್ದು. ಮತ್ತು RCBಯಿಂದ ಒಂದಷ್ಟು ಷರತ್ತುಗಳು ಕೂಡ ಇರ್ತವೆ. ಏಕೆ ಅಂತಂದರೆ ಕಳೆದ ಬಾರಿ ಆಗಿರ್ತಕ್ಕಂಥ ಘಟನೆಗಳು ಮತ್ತೆ ಮರುಕಳಿಸಬಾರ್ದು. ಈ ಕುನ್ನಾ ವರದಿ ಏನೆಲ್ಲ ಸೂಚನೆಗಳನ್ನು ಕೊಟ್ಟಿದೆ, ಏನೆಲ್ಲ ಶಿಫಾರಸುಗಳನ್ನು ಮಾಡಿದೆ, ಅದನ್ನು ಕೂಡ ಪಾಲನೆ ಮಾಡಲಿಕ್ಕೆ ಹೇಳ್ತಾ ಇರುವಂಥದ್ದು. ಈಗಾಗಲೇ ಆ ಶಿಫಾರಸುಗಳನ್ನು ಕೂಡ ಪಾಲನೆ ಮಾಡಲಿಕ್ಕೆ ಒಂದಷ್ಟು ಕಾಮಗಾರಿಗಳು ಈಗಾಗಲೇ ಕ್ರೀಡಾಂಗಣದಲ್ಲಿ ಆಗ್ತಾ ಇರುವಂಥದ್ದು. ಅದು ಬಹುತೇಕವಾಗಿ ಫೆಬ್ರವರಿ ವೇಳೆಗೆ ಅಂತ್ಯ ಆಗುವಂಥ ಸಾಧ್ಯತೆ ಇದೆ. ಇವತ್ತು ಕೂಡ ಕುನ್ನಾ ಸಮಿತಿಯ ಒಂದಷ್ಟು ಅಧಿಕಾರಿಗಳು ಸಭೆಯನ್ನು ಮಾಡ್ತಾರೆ ಮತ್ತು KSCA ಕೂಡ ಸಭೆಯನ್ನು ಮಾಡಿ ಇದುವರೆಗೂ ಏನೆಲ್ಲ ಕೆಲಸ ಕಾರ್ಯಗಳು ಆಗಿವೆ, ಏನೆಲ್ಲ ಮಾರ್ಪಾಡುಗಳನ್ನು ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ ಇವತ್ತು ಸಭೆಯಲ್ಲಿ ನಿರ್ಣಯ ಆಗುತ್ತೆ. ಸಭೆಯಲ್ಲಿ ನಿರ್ಣಯ ಆದ ಬಳಿಕ ಸರ್ಕಾರದ ಗಮನಕ್ಕೆ ತರುವಂಥ ಕೆಲಸವನ್ನು ಕೂಡ ಆಗುತ್ತೆ. ಒಂದು KSCA ಮತ್ತು ಈ ಒಂದು ಅಧಿಕಾರಿಗಳ ಸಮಿತಿ ಏನಿದೆ ಆ ಒಂದು ಸಮಿತಿಯು ಕೂಡ ವರದಿ ಕೊಟ್ಟಾದ ಬಳಿಕ ಆಡಳಿತ ಮಂಡಳಿ RCB ಆಡಳಿತ ಮಂಡಳಿ ಸರ್ಕಾರ ಜೊತೆ ಮಾತುಕತೆಯನ್ನು ಮಾಡಿ ಬಹುತೇಕವಾಗಿ ಇಂದು ಅಥವಾ ನಾಳೆ ಒಳಗಡೆ ಹೋಮ್ ಗ್ರೌಂಡ್ನಲ್ಲಿ ಪಂದ್ಯ ಆಡೋದ್ರ ಬಗ್ಗೆ ಅಧಿಕೃತವಾಗಿ ಪ್ರಕಟಣೆ ಮಾಡುವ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಮಮತಾ. ಲೋಕೇಶ್, ಈಗಾಗಲೇ RCB ಮತ್ತು ಅಂತಾರಾಷ್ಟ್ರೀಯ ಮ್ಯಾಚ್ಗಳನ್ನು ಆಡೋದಕ್ಕೆ BCCI ಕೂಡ ಪರ್ಮಿಷನ್ ಕೊಟ್ಟಿದೆ, ಗೃಹ ಇಲಾಖೆಯಿಂದಲೂ ಕೂಡ ಪರ್ಮಿಷನ್ ಸಿಕ್ಕಿದೆ. ಬಟ್ ಈಗ RCB ಹೋಮ್ ಗ್ರೌಂಡ್ನಲ್ಲಿ ಮ್ಯಾಚ್ ಆಡೋದಕ್ಕಿದ್ದಂತಹ ಎಲ್ಲ ವಿಘ್ನಗಳು ಕೂಡ ನಿವಾರಣೆ ಆದಂಗೆ ಅಂತ ಅರ್ಥನಾ? ಮತ್ತೇನಾದರೂ ಸಮಸ್ಯೆಗಳು ಅಥವಾ ಸವಾಲುಗಳು ಎದುರಾಗುವಂತಹ ಸಾಧ್ಯತೆ ಇದೆಯಾ ಮುಂದಿನ ದಿನಗಳಲ್ಲಿ? ಖಂಡಿತ ಮುಂದಿನ ದಿನಗಳಲ್ಲಿ ಸದ್ಯಕ್ಕೆ ಯಾವುದೇ ರೀತಿಯ ವಿಘ್ನಗಳು ಇಲ್ಲ ಅಂತ ಕಾಣಿಸ್ತಾ ಇದೆ. ಯಾಕೆ ಅಂತಂದರೆ ಒಂದಷ್ಟು ಮಾರ್ಪಾಡುಗಳನ್ನು ಮಾಡ್ಕೊಳ್ಳೋದಕ್ಕೆ ಏನು ಸೂಚನೆ ಕೊಟ್ಟಿದ್ರು, ಶಿಫಾರಸುಗಳನ್ನು ಮಾಡಿದ್ರು, ಆ ಮಾರ್ಪಾಡುಗಳನ್ನು ಕೂಡ ಮಾಡ್ಕೊಂಡಿರುವಂಥದ್ದು. BCCIಗೂ ಕೂಡ KSCA ಈಗಾಗಲೇ ಆಗಿರುವಂಥ ಮಾರ್ಪಾಡುಗಳು ಏನೆಲ್ಲ ಬದಲಾವಣೆಗಳನ್ನು ಮಾಡ್ಕೊಳ್ತಾ ಇದ್ದೀವಿ, ಮುಂಜಾಗ್ರತಾ ಕ್ರಮ, ಸುರಕ್ಷತಾ ಕ್ರಮಗಳು ಏನನ್ನು ತೆಗೆದುಕೊಳ್ತಾ ಇದ್ದೀವಿ ಅಂತೇಳಿ ಸ್ಪಷ್ಟವಾದಂಥ ವರದಿಯನ್ನು BCCIಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದು. ಈ ವರದಿಯ ಆಧಾರದ ಮೇಲೂ ಕೂಡ BCCI ಒಪ್ಪಿಗೆಯನ್ನು ಕೊಟ್ಟಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಅಂತಾರಾಷ್ಟ್ರೀಯ ಪಂದ್ಯಗಳನ್ನು ಕೂಡ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆಡಲಿಕ್ಕೂ ಕೂಡ ಅನುಮತಿಯನ್ನು ಕೊಡ್ತಾರೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಯಾಕೆಂತಂದರೆ ಈಗಾಗಲೇ T20 ವರ್ಲ್ಡ್ ಕಪ್ಪನ್ನು ಕೂಡ ಆಡಬೇಕಾಗಿತ್ತು. ಆದರೆ ಈ ಗೊಂದಲ, ಈ ಕಾರಣಗಳಿಂದಾಗಿ ಇಲ್ಲಿ ಅವಕಾಶ ಸಿಗಲಿಲ್ಲ. ಮುಂದೆ ಬರ್ತಕ್ಕಂಥ ಅಂತಾರಾಷ್ಟ್ರೀಯ ಪಂದ್ಯಗಳನ್ನ ಕೂಡ ಆಡ್ತಾರೆ ಅನ್ನೋದರಲ್ಲಿ ಯಾವುದೇ ಅನುಮಾನಗಳಿಲ್ಲ, ಯಾವುದೇ ವಿಘ್ನಗಳು ಕೂಡ ಮುಂದೆ ಎದುರಾಗೋದಿಲ್ಲ ಎನ್ನುವಂಥದ್ದು ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ಸರ್ಕಾರ ಕೂಡ ಮತ್ತು ಗೃಹ ಇಲಾಖೆ ಕೂಡ ಮುಂಜಾಗ್ರತವಾಗಿ ಏನೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಜೊತೆಗೆ ಒಂದಷ್ಟು 8 ರಿಂದ 10 ಶಿಫಾರಸು ಪಾಯಿಂಟ್ಗಳು ಏನು ಮಾಡಿದರೆ ಆ ರೀತಿಯ ಶಿಫಾರಸು ಪಾಯಿಂಟ್ಗಳನ್ನು ಜಾರಿಗೆ ತಂದು ಮುಂದೆ ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ಆಗದಂತೆ ಎಚ್ಚರಿಕೆ ವಹಿಸ್ತಾರೆ ಅನ್ನುವಂಥದ್ದು ಕಂಡು ಬರ್ತಿರುವಂಥದ್ದು. ಪ್ರೇಮ್. ಓಕೆ, ಥ್ಯಾಂಕ್ ಯು ಲೋಕೇಶ್ ತಮ್ಮೆಲ್ಲ ಮಾಹಿತಿಗಾಗಿ.